ಚಿಕ್ಕಮಗಳೂರು ಜಿಲ್ಲೆಯಲ್ಲೂ ಕೂಡ ವ್ಯಾಪಕವಾದ ಮಳೆ ಮುಂದುವರೆದಿದೆ. ಕೊಪ್ಪದಲ್ಲಿ ಗುಡ್ಡ ಕುಸಿತವಾಗಿದೆ. ಚಿಕ್ಕಮಗಳೂರಿನ ಕೊಪ್ಪ ತಾಲೂಕಿನಲ್ಲಿ ಮಳೆಯ ಎಫೆಕ್ಟ್ 60 ಅಡಿ ಎತ್ತರ 100 ಅಡಿ ಅಗಲಕ್ಕೆ ಗುಡ್ಡ ಕುಸಿದಿದೆ ಅಂತಕ್ಕಂಥ ಮಾಹಿತಿ ಬರ್ತಾ ಇದೆ. ಬಸರಿಕಟ್ಟೆಯಲ್ಲಿ ಪಶು ಆಸ್ಪತ್ರೆಗೆ ಮಣ್ಣಿನ ದಿಗ್ಬಂಧನ ಅಂತೆ. ಆಸ್ಪತ್ರೆ ಮೇಲೆ ಮಣ್ಣು ಬಿದ್ದಿದೆ. ಆಸ್ಪತ್ರೆಯ ಹಿಂಭಾಗ ಬಾಗಿಲು ಕಿಟಕಿ ಎಲ್ಲ ಲಾಕ್ ಆಗ್ಬಿಟ್ಟಿದೆ ಮಣ್ಣಿಂದ. ಆಸ್ಪತ್ರೆಯ ಒಳಗೆ ಬರ್ತಾ ಇದೆಯಂತೆ ಕೆಸರು ನೀರು. ಪಶು ಆಸ್ಪತ್ರೆ ಅದು. ಗುಡ್ಡಕ್ಕೆ ತಡೆಗೋಡೆ ನಿರ್ಮಿಸದ ಕಾರಣ ಈ ಅವಾಂತರ ಸೃಷ್ಟಿಯಾಗಿದೆ ಅಂತ. ಇದು ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ತಾಲೂಕಿನಲ್ಲಿ ಆಗಿರ್ತಕ್ಕಂಥದ್ದು. ಈವರೆಗೂ ಉದ್ಘಾಟನೆ ಕಂಡಿಲ್ಲ ಪಶು ಆಸ್ಪತ್ರೆ. ಪುಣ್ಯಕಲ್ಲಿ ಯಾರೂ ಇಲ್ಲ, ಸುಮ್ಮನೆ ಬಿಲ್ಡಿಂಗ್ ಕಟ್ಟಿ ಬಿಟ್ಟಿದ್ರು ಅನಿಸುತ್ತೆ. ಈಗ ನೋಡ್ತಾ ಇದ್ದೀರಾ 60 ಅಡಿ ಎತ್ತರ 100 ಅಡಿ ಅಗಲದ ಗುಡ್ಡ ಒಂದು ಅದರ ಮೇಲೆ ಬಿದ್ದಿದೆ. ನೋಡಿ ಇಲ್ಲಿ ಈ ಗ್ರೀನ್ ಕಲರ್ ಬಿಲ್ಡಿಂಗ್ ಇದೆಯಲ್ಲ ಅದೇ ಪಶು ಆಸ್ಪತ್ರೆ. ಬಟ್ ಇನ್ನೂ ಕೂಡ ಅಲ್ಲೇನು ವರ್ಕ್ ಸ್ಟಾರ್ಟ್ ಆಗಿಲ್ಲ, ಬರೀ ಬಿಲ್ಡಿಂಗ್ ಕಟ್ಟಿ ಬಿಟ್ಟಿದ್ದಾರೆ. ಈಗ ಹಿಂದ್ಗಡೆ ಎಲ್ಲ ಕಿಟಕಿ ಬಾಗಿಲು ಎಲ್ಲ ಲಾಕ್ ಆಗಿದೆ ಮಣ್ಣಿಂದಾಗಿ. ಗೊತ್ತಿಲ್ಲ ಅದೇನಾದರೂ ಇನ್ನೂ ಕಂಟಿನ್ಯೂ ಆದರೆ ಬಿಲ್ಡಿಂಗೇ ಡ್ಯಾಮೇಜ್ ಆಗುತ್ತೆ. ಆಮೇಲೆ ಏನು ತುಂಬ ದೊಡ್ಡ ಬಿಲ್ಡಿಂಗು ಏನಲ್ಲ, ತಾಲೂಕು ಲೆವೆಲ್ನಲ್ಲಿ ಹೇಗಿರಬೇಕು ಹಾಗಿದೆ ಪಶು ಆಸ್ಪತ್ರೆ. ಒಂದು ಬಿಲ್ಡಿಂಗ್ ಕಟ್ಟಿದ್ದಾರೆ. ಕಾಫಿನಾಡಿನ ಮಲೆನಾಡು ಭಾಗದಲ್ಲಿ ಸುರಿಯುತ್ತಿರುವಂತಹ ಧಾರಾಕಾರ ಮಳೆಯಿಂದಾಗಿ ಜಿಲ್ಲಾದ್ಯಂತ ಸಾಕಷ್ಟು ಅನಾಹುತಗಳು ಸಂಭವಿಸುತ್ತಿರುವಂಥದ್ದು. ಅದರಲ್ಲೂ ಮಲೆನಾಡಿನ ಕುಗ್ರಾಮಗಳಲ್ಲಿ ಬೆಟ್ಟ ಕುಸಿಯೋದಕ್ಕೆ, ಭೂ ಕುಸಿತ ಉಂಟಾಗೋದಕ್ಕೆ, ಧರೆ ಕುಸಿತ ಉಂಟಾಗೋದಕ್ಕೆ ಲೆಕ್ಕವೇ ಇಲ್ಲದಂಥ ರೀತಿಯಲ್ಲಿ ಮಳೆರಾಯ ಅಬ್ಬರಿಸಿ ಬೊಬ್ಬಿರುತ್ತಿದ್ದಾನೆ. ನಾನೀಗ ಇರುವಂಥ ಜಾಗ ಕೂಡ ಅದೇ ರೀತಿ ಭೂ ಕುಸಿತ ಅಂದರೆ ಧರೆ ಕುಸಿತ ಉಂಟಾಗಿರುವಂಥದ್ದು ನಾವು ನೋಡ್ಬೋದು. ವಿಜಲ್ಸಲ್ಲೂ ಕೂಡ ಇದು ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ತಾಲೂಕಿನ ಬಸರಿಕಟ್ಟೆ ಗ್ರಾಮದಲ್ಲಿ ಭೂ ಕುಸಿತ ಉಂಟಾಗಿರುವಂಥದ್ದು. ಅಂತಂದರೆ ಸುಮಾರು 50 ರಿಂದ 60 ಅಡಿ ಎತ್ತರದಿಂದ ದೊಡ್ಡ ಪ್ರಮಾಣದಲ್ಲಿ ಭೂಕುಸಿತ ಉಂಟಾಗಿರುವಂಥದ್ದು. ಹಾಗಾಗಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಭೂಕುಸಿತ ಉಂಟಾಗಿರೋದ್ರಿಂದ ಏನು ಈ ಗುಡ್ಡದ ಕೆಳಗಡೆ ಇತ್ತು ಸರ್ಕಾರಿ ಪಶು ಆಸ್ಪತ್ರೆ, ಆ ಪಶು ಆಸ್ಪತ್ರೆಯ ಹಿಂಭಾಗದ ಕಿಟಕಿ ಆಗ್ಬೋದು, ಹಿಂಭಾಗದ ಬಾಗಿಲು ಆಗ್ಬೋದು, ಅವು ಕೂಡ ಸಂಪೂರ್ಣವಾಗಿ ಜಖಮಾಗಿರುವಂಥದ್ದು. ಅಂತಂದರೆ ಒಂದು ವೇಳೆ ಸರ್ಕಾರಿ ಆಸ್ಪತ್ರೆಯ ಬಾಗಿಲನ್ನು ಓಪನ್ ಮಾಡಿದ್ರೆ ಆಸ್ಪತ್ರೆಯ ಒಳಗಡೆನೆ ಮಣ್ಣು ಸಹ ಹೋಗುವಂಥ ಸ್ಥಿತಿಯಲ್ಲಿ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಮಣ್ಣು ಜರುಗಿರುವಂಥದ್ದು. ಮತ್ತು ಕಿಟಕಿ ಏನಿದೆ ಆ ಕಿಟಕಿನೂ ಕೂಡ ಓಪನ್ ಮಾಡೋಕ್ಕಾಗ್ದಲೇ ಇರುವಂಥ ಸ್ಥಿತಿಯಲ್ಲಿ ಆ ದೊಡ್ಡ ಪ್ರಮಾಣದಲ್ಲಿ ಮಣ್ಣು ಕುಸಿತಿರುವಂಥದ್ದು. ಒಂದು ವೇಳೆ ಬಾಗಿಲು ಅಥವಾ ಕಿಟಕಿಯನ್ನು ತೆಗೆದ್ರೆ ಆ ಮಣ್ಣು ಏನು ಆಸ್ಪತ್ರೆ ಒಳಗಡೆ ಹೋಗುವಂಥದ್ದು, ಅದನ್ನು ಈಗ ಕ್ಲೋಸ್ ಮಾಡಿದರೂ ಕೂಡ ಆಸ್ಪತ್ರೆಯ ಏನು ಮಣ್ಣಿನಲ್ಲಿ ಇರುವಂಥ ಬಸಿ ನೀರೇನಿದೆ ಆ ಬಸಿ ನೀರು ಸಂಪೂರ್ಣವಾಗಿ ಈಗಾಗಲೇ ಆಸ್ಪತ್ರೆಯ ಒಳಭಾಗದಲ್ಲಿ ಸೇರ್ಕೊಂಡಿರುವಂಥದ್ದು. ಹಾಗಾಗಿ 2019ರಲ್ಲಿ ಕೆಲಸವನ್ನು ಆರಂಭ ಮಾಡಿ ಇದೀಗ 2023ರಲ್ಲಿ ಕೆಲಸವನ್ನು ಮುಗಿಸಿದ್ದರೂ ಕೂಡ ಕಳೆದ 2 ವರ್ಷ ಆದರೂ ಕೂಡ ಈವರೆಗೂ ಕೂಡ ಈ ಒಂದು ಆಸ್ಪತ್ರೆಯನ್ನು ಉದ್ಘಾಟನೆ ಮಾಡಿಲ್ಲ. ಹಾಗಾಗಿ ಏನು ದೊಡ್ಡ ಪ್ರಮಾಣದಲ್ಲಿ ಮಣ್ಣಿನ ಒಂದೇ ಧರೆ ಕುಸಿತ ಆಗಿರೋದ್ರಿಂದ ಈಗ ಈ ಆಸ್ಪತ್ರೆ ಬರೋದಕ್ಕೂ ಕೂಡ ಈಗ ಯಾರಾದರೂ ಕೂಡ ಎದುರುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ಯಾಕೆಂತಂದರೆ ಆಸ್ಪತ್ರೆ ಹಿಂಭಾಗ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಕುಸಿತಿರೋದ್ರಿಂದ ಮುಂದಿನ ದಿನಗಳಲ್ಲಿ ಮುಂದಿನ ಮಳೆಗಾಲ ಆಗ್ಬೋದು ಅಥವಾ ಮಳೆಯ ತೇವಾಂಶದಿಂದ ಹೆಚ್ಚಾಗಿ ಮತ್ತೆ ಗುಡ್ಡ ಕುಸಿಬೋದು ಅನ್ನೋ ಆತಂಕದಲ್ಲಿ ಯಾರೂ ಕೂಡ ಇಲ್ಲಿಗೆ ಬರೋದಕ್ಕೂ ಕೂಡ ಹಿಂದೇಟಾಗ್ತಾ ಇರುವಂಥದ್ದು. ಆದರೆ ಏನು 2019ರಲ್ಲಿ ಸುಮಾರು 45 ಲಕ್ಷ ಖರ್ಚು ಮಾಡಿ ನಿರ್ಮಾಣ ಮಾಡಿದಂಥ ಆಸ್ಪತ್ರೆಗೆ ಅವತ್ತು ಏನು ಆಸ್ಪತ್ರೆಯ ಒಂದು ಮೆಜರ್ಮೆಂಟ್ ಎಷ್ಟಿದೆ ಆ ಮೆಜರ್ಮೆಂಟಿನಷ್ಟಕ್ಕೆ ಅಷ್ಟೇ ಪ್ರಮಾಣದಲ್ಲಿ ಒಂದು ಕಾಂಕ್ರೀಟ್ ವಾಲ್ ನಿರ್ಮಾಣ ಮಾಡಿದರೆ ಇವತ್ತು ಈ ಆಸ್ಪತ್ರೆಗೆ ಈ ಸ್ಥಿತಿ ಬರ್ತಾ ಇರಲಿಲ್ಲ. ಆದರೆ ಸರ್ಕಾರ ಒಂದು 50 ಲಕ್ಷ ರೂಪಾಯಿ ಖರ್ಚು ಮಾಡಿ ಆಸ್ಪತ್ರೆ ಕಟ್ಟಿಸಿದ್ರು ಕೂಡ ಒಂದು ಕಾಂಕ್ರೀಟ್ ವಾಲ್ ನಿರ್ಮಾಣ ಮಾಡ್ದಲೇ ಇರೋದ್ರಿಂದ ಇವತ್ತು ಇಷ್ಟು ದೊಡ್ಡ ಪ್ರಮಾಣದ ಅನಾಹುತ ಸಂಭವಿಸಿರುವಂಥದ್ದು. ಆದರೆ ಕಾಂಕ್ರೀಟ್ ವಾಲ್ ನಿರ್ಮಾಣ ಮಾಡಿದರೆ ಭೂಮಿನೂ ಕೂಡ ಕುಸಿತ ಉಂಟಾಗ್ತಿರಲಿಲ್ಲ. ಆದರೆ ಈಗ ಭೂಮಿ ಕೂಡ ಕುಸಿತಿರೋದ್ರಿಂದ ಒಂದು ಕಡೆ ಆಸ್ಪತ್ರೆನೂ ಹಾಳು, ಈಗ ಮತ್ತೆ ಮುಂದಿನ ದಿನಗಳಲ್ಲೂ ಭೂಮಿ ಕುಸಿಯುತ್ತೆ ಅನ್ನೋ ಆತಂಕದಲ್ಲಿ ಆಸ್ಪತ್ರೆಗೆ ಬರೋದಕ್ಕೂ ಕೂಡ ಡಾಕ್ಟರ್ಗಳಾಗ್ಬೋದು ಅಥವಾ ಕಾಂಪೌಂಡರ್ಗಳಾಗ್ಬೋದು ಅವರು ಕೂಡ ಒಂದು ಹಿಂದೇಟಾಕುವಂಥದ್ದು. ಆದರೆ ಆಸ್ಪತ್ರೆಯ ಉದ್ಘಾಟನೆಗೂ ಮುನ್ನವೇ ಈ ರೀತಿ ನಾನಾ ರೀತಿಯ ಅವಾಂತರಗಳು ಸೃಷ್ಟಿಯಾಗಿರುವಂಥದ್ದು. ಕ್ಯಾಮರಾಮನ್ ಪುನೀತ್ ಜೊತೆ ನಾರಾಯಣಗೌಡ, ಪಬ್ಲಿಕ್ ಟಿವಿ, ಚಿಕ್ಕಮಗಳೂರು. ಮುಂಗಾರಿನ ಮುಂಗೋಪಕ್ಕೆ ಹಾಸನದಲ್ಲೂ ಕೂಡ ಅನಾಹುತ ಸೃಷ್ಟಿಯಾಗಿದೆ. ಹಾಸನದ ಬೇಲೂರಿನಲ್ಲಿ ಮಳೆಯ ಆರ್ಭಟ ವಿಪರೀತವಾಗಿ ಮುಂದುವರಿತಾ ಇದೆ. ಭಾರೀ ಗಾಳಿ ಮಳೆಗೆ ಮನೆಯೊಂದು ನೋಡ್ತಾ ಇದ್ದ ಹಾಗೆ ಧರಾಶಾಹಿಯಾಗಿರೋದು. ಮನೆಯ ಕೊಟ್ಟಿಗೆಯಲ್ಲಿದ್ದ 3 ಜಾನುವಾರುಗಳ ದಾರುಣ ಸಾವಾಗಿರೋದ್ರ ಬಗ್ಗೆ ಕೂಡ ಮಾಹಿತಿ ಲಭ್ಯ ಆಗ್ತಾ ಇದೆ. ಬೇಲೂರು ತಾಲೂಕಿನ ಸಂಕೇನಹಳ್ಳಿ ಗ್ರಾಮದಲ್ಲಿ ಈ ಘಟನೆ ಆಗಿದೆ. ಮಳೆಯ ಪರಾಕ್ರಮಕ್ಕೆ ಈ ರೀತಿಯಾಗಿರೋದು ಹಾಸನದ ಬೇಲೂರಿನಲ್ಲಿ 3 ಜಾನುವಾರುಗಳು ಅಸುನೀಗಿದೆ. ಇನ್ನು ಮನೆ ಕುಸಿತ ಆಗಿರುವಂತಹ ತೀವ್ರತೆಯನ್ನು ನೀವು ಗಮನಿಸ್ತಾ ಇದ್ದೀರಾ. ಕಂಪ್ಲೀಟ್ ಡ್ಯಾಮೇಜ್ಗೆ ಒಳಗಾಗಿದೆ. ಮನುಷ್ಯರು ಪ್ರಾಣ ಕಳ್ಕೊಂಡಿರೋದ್ರ ಬಗ್ಗೆ ಡೀಟೇಲ್ಸ್ ಇಲ್ಲ. ಬಟ್ ಕೊಟ್ಟಿಗೆಯಲ್ಲಿದ್ದಂತಹ ಜಾನುವಾರುಗಳ ಅದೃಷ್ಟ ಕೈಕೊಟ್ಟಿತ್ತು. ಪರಿಣಾಮ ಕೊಟ್ಟಿಗೆಯಲ್ಲಿ ಇದ್ದಾಗಲೇ ಅವುಗಳ ಪ್ರಾಣ ಪಕ್ಷಿ ಹಾರಿ ಹೋಗಿದೆ. ಇನ್ನು ಈ ಅನಾಹುತಕ್ಕೆ ಸಂಬಂಧಪಟ್ಟಂತೆ ಜನ ಕೂಡ ದಿಕ್ಕೇ ತೋಚದಂತಾಗಿದ್ದಾರೆ. ಆಮೇಲೆ ಬಹುತೇಕ ಶಿಥಿಲಾವಸ್ಥೆ ತಲುಪಿರುವಂತಹ ಬಿಲ್ಡಿಂಗ್ಗಳು ಅಥವಾ ಈ ಮನೆಗಳೇ ಗಂಡಾಂತರಕ್ಕೆ ಸಾಕ್ಷಿ ಆಗ್ತಾ ಇದೆ. ಅಪಾಯಕ್ಕೆ ಆಹ್ವಾನ. ಹಾಸನ ತಾಲೂಕಲ್ಲಿ ಆಲೂರು, ಬೇಲೂರು ಮತ್ತು ಸಕಲೇಶಪುರ ಇದು 3 ಕೂಡ ಮಲೆನಾಡು ಭಾಗಕ್ಕೆ ಬರುತ್ತೆ. ಅಲ್ಲಿ ವ್ಯಾಪಕವಾದ ಮಳೆ ಆಗುತ್ತೆ, ವಿಪರೀತ ಮಳೆ ಆಗುತ್ತೆ. ಸೊ ಈ ಸಾರ್ತಿ ನಿರೀಕ್ಷೆಗಿಂತ ಹೆಚ್ಚು ಮಳೆ ಬೇಲೂರು, ಆಲೂರು ಮತ್ತು ಸಕಲೇಶಪುರ ಭಾಗದಲ್ಲಿ ಆಗಿರೋದ್ರಿಂದ ಮತ್ತು ಇವೆಲ್ಲ ನಿಮಗೆ ಶಿಥಿಲಾವಸ್ಥೆಗೆ ಬಂದಿರತಕ್ಕಂಥ ಕಟ್ಟಡಗಳು ಎಷ್ಟು ಅಂತ ಮಳೆಯನ್ನು ತಡೆಯುತ್ತೆ. ಬಿರುಗಾಳಿ ಸಹಿತ ಮಳೆ ಬಂದಾಗ ಇದೆಲ್ಲ ಎಕ್ಸ್ಪೆಕ್ಟೆಡ್ಡೇ. ಬಟ್ ಮನೆಯವರು ಸ್ವಲ್ಪ ಹುಷಾರಾಗಿ ಇರಬೇಕಾಗಿತ್ತು.
ಆ ರೀತಿ ಇಲ್ಲದೇ ಇರೋದ್ರಿಂದ ಈ ರೀತಿಯಾಗಿದೆ. ಬೇಲೂರಿನ ಒಂದು ಹಳ್ಳಿ, ಸಂತೇನಹಳ್ಳಿ ಅಂತಂದ್ಬಿಟ್ಟು, ಆ ಹಳ್ಳಿಯಲ್ಲಿ ನಡೆದಿರ್ತಕ್ಕಂಥ ಘಟನೆ. ಹಾಸನದ ಬೇಲೂರು ತಾಲೂಕಲ್ಲಿ ಈಗ ಮಳೆ ಆರ್ಭಟ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಭಾರೀ ಗಾಳಿ ಮಳೆಗೆ ಮನೆಗಳು ಕುಸಿದು ಬೀಳ್ತಾ ಇರತಕ್ಕಂಥ ಮಾಹಿತಿ ಬರ್ತಾ ಇದೆ.